ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಉತ್ತರ ಪ್ರದೇಶದ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಯುದ್ಧಾಭ್ಯಾಸ. ಫೈಟರ್ ಜೆಟ್ಗಳಿಂದ ರಾತ್ರಿ ಲ್ಯಾಂಡಿಂಗ್ ಆಗಿದ್ದು ಈಗ ತಾಲೀಮನ್ನ ಮಾಡಲಾಗ್ತದೆ. ರಫೇಲ್, ಸುಖೋಯ್, ಮಿಗ್, ಮಿರಾಜ್, ಜಾಗ್ವಾರ್ ಸಮರ ವಿಮಾನಗಳ ಲ್ಯಾಂಡಿಂಗ್ ತಾಲೀಮು. ಪಾಕ್ ವಾಯುಪಡೆಗೆ ನೇರವಾದಂತ ಸಂದೇಶ ರವಾನೆ ಆಗ್ತಾ ಇದೆ ನೋಡಿ. ಇಲ್ಲಿ ಯೋಗಿ ನಾಡಲ್ಲಿ ವಾಯುಸೇನೆಯಿಂದ ಸಮರಾಭ್ಯಾಸ. ಸುಮ್ಮನೆ ಸಮರಾಭ್ಯಾಸ ಮಾಡ್ತಿರೋದಲ್ಲ. ವಿ ವಾಂಟ್ ರಿವೆಂಜ್, ಪ್ರತೀಕಾರದ ಅನಿವಾರ್ಯತೆ. ನಿನ್ನೆ ಅಮಿತ್ ಶಾ ಅವರು ಕೂಡ ಹುಡುಕಿ ಹೊಡಿತೀವಿ ಅಂತ ಹೇಳಿದ್ದಾರೆ. ಕಾಯ್ತಾ ಇದ್ದೀವಿ, ಇಡೀ ಭಾರತೀಯರು ಕಾಯ್ತಾ ಇದ್ದಾರೆ. ಗಂಗಾ ಎಕ್ಸ್‌ಪ್ರೆಸ್ ವೇ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಪಹಲ್ಗಾಮಲ್ಲಿ ಆದಂಥ ಘಟನೆ, ಆ ಘಟನೆ ಮಾಸೋದಕ್ಕಿಂತ ಮುಂಚೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸೋದಕ್ಕೆ ಭಾರತ ಸಿದ್ಧವಾಗ್ತಾ ಇದೆ. ಅದರ ಒಂದು ಭಾಗ ಈಗ ಸಮರಾಭ್ಯಾಸ, ಯುದ್ಧಾಭ್ಯಾಸ. ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ನಡೀತಾ ಇರುವಂತಹ ಯುದ್ಧಾಭ್ಯಾಸ. ಫೈಟರ್ ಜೆಟ್ಗಳಿದೆ, ರಫೇಲ್, ಸುಖೋಯ್, ಮಿರಾಜ್, ಮಿಗ್ ಫೈಟ್ಗಳಿದೆ. ಎಲ್ಲಾ ಫೈಟರ್ ಜೆಟ್ಗಳಿಂದ ಯುದ್ಧಾಭ್ಯಾಸವನ್ನ ಮಾಡಲಾಗ್ತಾ ಇದೆ. ರಾತ್ರಿ ಲ್ಯಾಂಡಿಂಗ್ ಆಗಿದ್ದು ಈಗ ಸಮರಾಭ್ಯಾಸ ಶುರುವಾಗಿದೆ. ಎಲ್ಲಿ? ಉತ್ತರ ಪ್ರದೇಶದಲ್ಲಿ ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ. ಗಂಗಾ ಎಕ್ಸ್‌ಪ್ರೆಸ್ ವೇ ರಸ್ತೆ, ರೋಡ್ ಗಂಗಾ ಎಕ್ಸ್‌ಪ್ರೆಸ್ ವೇ ನಿಮಗೆ ಗೊತ್ತಿದೆ. ಆ ಹೈವೇಯಲ್ಲಿ ಈ ಸಮರಾಭ್ಯಾಸವನ್ನ ಮಾಡ್ತಾ ಇರೋದು. ಎಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅಂತೇಳಿ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡೋದು ಇಲ್ಲಿನ ಉದ್ದೇಶ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಂಗಾ ಎಕ್ಸ್‌ಪ್ರೆಸ್ ವೇನಲ್ಲಿ ಈಗ ಸಮರಾಭ್ಯಾಸ ನಡೀತಾ ಇದೆ. ನೇರ ಸಂದೇಶ ರವಾನೆ ಆಗ್ತಾ ಇದೆ ಪಾಕಿಸ್ತಾನಕ್ಕೆ. ನೀವು ಕೂಡ ಈಗ ಪಾಕಿಸ್ತಾನದ ಬಾರ್ಡರ್ ಅಲ್ಲೇ ಇದ್ದೀರಿ, ಪಿಒಕೆ ಬಾರ್ಡರ್ ಅಲ್ಲಿ ಇದ್ದೀರಿ. ಸಂದೇಶ ರವಾನೆ ಆಗ್ತಾ ಇದೆ. ಈ ಒಂದು ಸಮರಾಭ್ಯಾಸ ಈ ಸಂದರ್ಭದಲ್ಲಿ ಮಹತ್ವವನ್ನು ಕೂಡ ಪಡೆದುಕೊಳ್ತಾ ಇದೆ. ಅಭಿಷೇಕ್, ನಾಗೇಂದ್ರ ಬಾಬು, ಖಂಡಿತ ಒಂದು ಮೆಸೇಜ್ ನ ನೇರವಾಗಿ ಹೇಳಬೇಕು ಅಂದ್ರೆ ಕೇವಲ ಸಣ್ಣ ಪುಟ್ಟ ವಿಮಾನಗಳಲ್ಲ. ನಾವು ನೋಡ್ತಿರೋದು ರಫೇಲ್ ಇರ್ಬೋದು, ಸುಖೋ ಇರ್ಬೋದು, ಮಿಗ್ ಇರ್ಬೋದು, ಮಿರಾಜ್, ಜಾಗ್ವಾರ್. ಇದು ಸಣ್ಣ ಪುಟ್ಟ ಮಕ್ಕಳಾಟಿಕೆ ಅಂತೂ ಅಲ್ಲ. ಇದು ನೇರವಾದ ಸಂದೇಶವನ್ನ ಪಾಕಿಸ್ತಾನದ ಸೇನೆಗೆ, ಪಾಕಿಸ್ತಾನದ ಸರ್ಕಾರಕ್ಕೆ ಕೊಡುವಂತ ಉದ್ದೇಶದಿಂದಲೇ ಇದನ್ನ ಮಾಡ್ತಿರುವಂತದ್ದು. ಅದರ ಜೊತೆಗೆ ಅವರ ಬಾರ್ಡರ್ಗಳ ಅಷ್ಟು ಜಾಗದಲ್ಲಿ ಎಲ್ಲೆಲ್ಲಿ ನುಸುಳ್ತಾರೆ, ಎಲ್ಲೆಲ್ಲಿ ಅವರು ಬೇರೆ ಬೇರೆ ರೀತಿಯ ಕೆಲಸಗಳನ್ನ ಮಾಡ್ತಾರೆ, ಎಲ್ಲೆಲ್ಲಿ ಕಳ್ಳದಾರಿಗಳನ್ನ ಹುಡುಕೊಳ್ತಾರೆ, ಎಲ್ಲದರಲ್ಲೂ ಕೂಡ ಈಗ ಯಾವ ಮಟ್ಟಕ್ಕೆ ಟೈಟ್ ಮಾಡಲಾಗಿದೆ ಅಂದ್ರೆ ಅವರು ಈ ಸದ್ಯದ ಮಟ್ಟಿಗೆ ಅವರ ಪ್ರಜೆಗಳನ್ನೇ ನಮ್ಮ ಪ್ರಜೆಗಳು ಅಲ್ಲ ಅಂತ ಹೇಳುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು. ನಾನು ಈ ಸದ್ಯ ನಿಮಗೆ ಪಾಕಿಸ್ತಾನದ ಮನೆಗಳನ್ನ ತೋರಿಸುವಂತ ಒಂದು ಜಾಗದಲ್ಲಿದ್ದೇನೆ. ಭಾರತದ ಕಟ್ಟ ಕಡೆಯ ಹಳ್ಳಿ
ತುತ್ತ ತುದಿಯ ಜಾಗದಲ್ಲಿದ್ದೇನೆ. ಇಲ್ಲಿಂದ ಮೇಲಕ್ಕೆ ಒಬ್ಬ ವ್ಯಕ್ತಿಯೂ ಇರೋದಿಲ್ಲ, ಒಂದು ಮನೆಯೂ ಇರೋದಿಲ್ಲ. ಅಂತಹ ಜಾಗದಲ್ಲಿ ನಮ್ಮ ತಂಡ ಇರುವಂತದ್ದು. ಒಂದು ಕ್ಲಿಯರ್ ಆಗಿ ಎವಿಡೆಂಟ್ ಆಗಿ ನಾವು ತೋರಿಸ್ಬೇಕೇನು ಅಂದ್ರೆ, ಈ ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಕರಿತೀವಿ, ಅಲ್ಲಿ ನಾವು ಈ ಸದ್ಯದ ಮಟ್ಟಿಗೆ ಫೆನ್ಸಿಂಗ್ ಅನ್ನ ತೋರಿಸ್ತಾ ಇದೀವಿ. ಸಾಮಾನ್ಯವಾಗಿ ಫೆನ್ಸಿಂಗ್ ಯಾಕೆ ಹಾಕ್ತಾರೆ ಅನ್ನೋ ಚಿತ್ರಣ ಎಲ್ರಿಗೂ ಗೊತ್ತಿರುವಂತದ್ದು. ನಮ್ಮ ಪ್ರಜೆಗಳು ಮತ್ತೊಂದು ಭಾಗಕ್ಕೆ, ಪಾಕಿಸ್ತಾನದ ಪ್ರಜೆಗಳು ಈ ಕಡೆ ಬರಬಾರದು ಅನ್ನೋ ಕಾರಣದಿಂದಾಗಿ ಫೆನ್ಸಿಂಗ್ ಅನ್ನ ಹಾಕಿರುವಂತದ್ದು. ಆ ಫೆನ್ಸಿಂಗ್ ನ ಎಡಭಾಗದಲ್ಲಿರುವಂತದ್ದು ನಮ್ಮ ದೇಶ ಆದ್ರೆ, ಬಲಭಾಗದಲ್ಲಿ ನೀವೀಗೇನ ಈ ಮನೆಗಳನ್ನ ನೋಡ್ತಾ ಇದ್ದೀರಾ, ಆ ಟವರ್ ನ ನೋಡ್ತಾ ಇದ್ದೀರಾ, ಇದಿಷ್ಟು ಕೂಡ ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರಿತೀವಿ. ಯಾರು ಕೂಡ ಅಲ್ಲಿ ವಾಸ ಮಾಡುವಂತಿಲ್ಲ. ಅದರ ಜೊತೆಗೆ ಕಳೆದ ಅನೇಕ ದಶಕಗಳಿಂದ ಇರುವಂತಹ ಲೋಕಲೈಟ್ಗಳು ಮಾತ್ರ ಆರ್ಮಿರವರ ಬಳಿ ಪರ್ಮಿಷನ್ ತೆಗೆದುಕೊಂಡು ಇದ್ದಾರೆ ಅಂತ ಭಾವನೆ ಇರಬಹುದು. ಇದರ ಬಲಗಡೆಗೆ ಮತ್ತೆ ನಾವೇ ನಿಮ್ಗೆ ತೋರಿಸ್ತಾ ಇದೀವಿ, ಇಲ್ಲಿ ಒಂದು ಮಿಲಿಟರಿಯ ವಾಚ್ ಟವರ್ ಇರುವಂತದ್ದು. ಆ ವಾಚ್ ಟವರ್ ನ ಬಲಭಾಗಕ್ಕೆ ನಾವೇನು ಈಗ ಬೆಟ್ಟದ ಕಡೆ ಈ ವಾಚ್ ಟವರ್ ನೀವೇನು ನೋಡ್ತಾ ಇರ, ಇದು ಮಿಲಿಟರಿ. ಇದು ಈ ವಾಚ್ ಟವರ್ ನ ಬಲಭಾಗಕ್ಕೆ ಮತ್ತೆ ನಾವು ಪ್ಯಾನ್ ಮಾಡ್ತಾ ಇರುವಂತದ್ದು ಬೆಟ್ಟದ ಮೇಲ್ಗಡೆ ಇರುವಂತ ಅಷ್ಟೂ ಮನೆಗಳು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಆಗಿರುವಂತದ್ದು. ಇಲ್ಲಿ ಕನಿಷ್ಠ 50ರಿಂದ 100 ಮನೆಗಳು ನಮ್ಮ ಕಣ್ಣಿಗೆ ಕಾಣ್ತಿರುವಂತದ್ದು. ಕಣ್ಣಿನ ದೂರ ಎಷ್ಟು ಕಾಣುತ್ತೆ, ಅದ್ರ ಜೊತೆಗೆ ಕ್ಯಾಮ್ರಾ ಎಷ್ಟು ದೂರ ಆಗುತ್ತೆ ಅಷ್ಟೂ ದೂರದಲ್ಲಿ ಬೆಟ್ಟದ ಮೇಲೆ ಮನೆಯನ್ನ ಮಾಡಿರುವಂತದ್ದು. ಇಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳೇನಿದ್ದಾರೆ, ಒಂದಿಷ್ಟು ಹಿನ್ನೆಲೆ, ಒಂದಿಷ್ಟು ಇತಿಹಾಸದಲ್ಲಿ ನೋಡಿದಾಗ ಈ ಒಂದು ಬಾರ್ಡರ್ ಮುಖಾಂತರ ಅಥವಾ ಲೈನ್ ಆಫ್ ಕಂಟ್ರೋಲ್ ಅನ್ನ ಹಾದು ಆ ಒಂದು ಬೇಲಿಯನ್ನ ಹಾರಿ ಅಥವಾ ಮುರಿದು ಬರುವಂತ ಪ್ರಯತ್ನವನ್ನ ಇತಿಹಾಸದಲ್ಲಿ ಮಾಡಿದ್ದಾರೆ. ಆ ಒಂದು ಕಾರಣವನ್ನ ಹೊರತುಪಡಿಸಿ ಈಗಿರುವಂತ ಪರಿಸ್ಥಿತಿಯನ್ನ ನಾವು ನೋಡಿದಾಗ ಯಾವುದೇ ಸಂದರ್ಭದಲ್ಲಿ ಎರಡು ದೇಶಗಳ ನಡುವೆ ಏನು ಬೇಕಾದ್ರೂ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಈಗ ನಾವು ನೋಡ್ತಿರೋದ್ರಿಂದ ಈ ಸದ್ಯದ ಮಟ್ಟಿಗೆ ಸೈನ್ಯ ವರ್ಷದ 365 ದಿನ 24/7 ಗಂಟೆಗಳ ಕಾಲ ಸೇನೆಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಮಾತ್ರವಲ್ಲ, ಈ ಜಾಗದಲ್ಲಿ ನಮ್ಮ ಕಣ್ಣಿಗೆ, ನಿಮ್ಮ ಕಣ್ಣಿಗೆ, ಕ್ಯಾಮೆರಾ ಕಣ್ಣಿಗೆ ಕಾಣದಂತ ಕ್ಯಾಮೋಫ್ಲೇಜ್ ಆಗಿರುವಂತ ನೂರಾರು ಅಲ್ಲ ಸಾವಿರಾರು ಕಣ್ಗಾವಲಿರುವಂತಹ ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಿರುವಂತದ್ದು. ಅದರ ಜೊತೆಗೆ ಸೆಕ್ಯೂರಿಟಿ ರೀಸನ್ ಇಂದ ನಾವು ಎಲ್ಲಿದ್ದೀವಿ, ಏನ್ ಮಾಡ್ತಾ ಇದೀವಿ ಅಥವಾ ಯಾವುದೇ ಮೂವ್ಮೆಂಟ್ ಅನ್ನ ತೋರ್ಸಕ್ಕಾಗದೇ ಇದ್ರೂ ಕೂಡ ಕಣ್ಣಿಗೆ ಕಾಣುವಂತೆ ಕೇವಲ ಒಂದಲ್ಲ ಎರಡಲ್ಲ ನೂರಾರು ಸೇನೆಯ ವಾಹನಗಳ ಚಲನವಲನವನ್ನ ನಾವು ಗಮನಿಸಿದ್ದೇವೆ. ನೇರವಾದಂತಹ ಸಂದೇಶವನ್ನ ಸಮುದ್ರದಿಂದ ಕೊಟ್ಟಿದ್ದೇವೆ, ನೇರವಾದಂತಹ ಸಂದೇಶವನ್ನ ಸಾಮಾಜಿಕ ಜಾಲತಾಣದಿಂದ ಕೊಟ್ಟಿದ್ದೇವೆ, ನೇರವಾದ ಸಂದೇಶವನ್ನ ನಮ್ಮ ಸೇನೆ ಕೊಟ್ಟಿರುವಂತದ್ದು, ನೇರವಾದ ಸಂದೇಶವನ್ನ ನೌಕಾಪಡೆ ಕೊಟ್ಟಿರುವಂತದ್ದು. ಇನ್ನೆಷ್ಟು ಸಂದೇಶ ಇವರಿಗೆ ಕೊಡಬೇಕು ಅನ್ನೋದು ಎಲ್ರಿಗೂ ಈಗಾಗಲೇ ಅರ್ಥ ಆಗಿರುವಂತದ್ದು. ಕೇವಲ ಸಂದೇಶ ಕೊಟ್ಟಿರೋದಕ್ಕೆ ದೇವರೇ ಕಾಪಾಡಬೇಕು ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಅವರ ಸರ್ಕಾರ ಇದೆ. ಅದ್ರ ಜೊತೆಗೆ ಅಲ್ಲಿರುವಂತ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂದ್ರೆ, ಮಿಲಿಟರಿ ಆಡಳಿತವನ್ನು ನಡೆಸುವಂತ ದುರ್ಬಲದ ಪರಿಸ್ಥಿತಿ ಅಲ್ಲಿನ ಸರ್ಕಾರ ಈಗ ಕಾಣ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಒಂದು ಗಾದೆ ಮಾತು ಹೇಳ್ತಾರೆ, ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಆ ರೀತಿಯಾದಂತಹ ವರ್ತನೆಯನ್ನ ಪಾಕಿಸ್ತಾನ ಈಗ ತೋರ್ತಿರುವಂತದ್ದು. ನಾವು ಸಮರಕ್ಕೆ ಸಿದ್ಧ, ಏನು ಬೇಕಾದ್ರೂ ಮಾಡ್ತೀವಿ ಅಂತ ಮಾತನಾಡ್ತಿದೆ. ಆದ್ರೆ ಬಲಾಬಲವನ್ನ ನೋಡಿದಾಗ ನೇರವಾಗಿ ಅವ್ರಿಗೆ ಅರ್ಥ ಆಗಿರುವಂತದ್ದು, ಇಲ್ಲಿ ಸೋಲನ್ನ ಒಪ್ಪಿಕೊಳ್ಳದೆ ಸೂಕ್ತ ಅಂತ. ಅದರ ಜೊತೆಗೆ ನಾವು ಕೊಟ್ಟಂತ ಸಂದೇಶ, ನಮ್ಮ ದೇಶ ಕೊಟ್ಟಂತ ಸಂದೇಶ, ನಾವು ಭಾರತದ ಕಟ್ಟ ಕಡೆಯ ಹಳ್ಳಿಗೆ ಬಂದಿರುವಂತದ್ದು ನಮ್ಮ ವೀಕ್ಷಕರಿಗೆ ತೋರಿಸಬೇಕಾದಂತ ಅನಿವಾರ್ಯತೆ ಇದೆ. ಇಲ್ಲಿರುವಂತ ಜನರ ಕಷ್ಟ ಯಾವ ರೀತಿ ಇದೆ ಅಂತ ಖುದ್ದು ಇಲ್ಲಿರುವಂತ ಜನರು ಕ್ಯಾಮೆರಾ ಮುಂದೆ ಬಂದು ಮಾತಾಡೋದಕ್ಕೆ ಹೆದರ್ತಾರೆ. ಆದ್ರೆ ಪ್ರತಿದಿನ ಪ್ರತಿ ಕ್ಷಣ ನಮ್ಮ ಜೀವನ ನಮ್ಮ ಕೈಯಲ್ಲಿ ಇಲ್ಲ. ಯಾರು ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು. ಭಯದಲ್ಲೇ ಬದುಕ್ತಾ ಇದ್ದೇವೆ. ಯಾವ ಕಾರಣಕ್ಕೆ ನಮಗೆ ಈ ರೀತಿಯಾದಂತ ಬದುಕು ಬೇಕು ಅಂತ ಕೇಳ್ತಾರೆ. ಇಲ್ಲಿಂದ ಕೇವಲ 5ರಿಂದ 10 ಮೀಟರ್ ಮುಂದೆ ಹೋದಾಗ ನಮ್ಮನ್ನ ತಡೆದ್ರು, ಬೇಡ, ಯಾಕಂದ್ರೆ ಅಲ್ಲಿರುವಂತ ಮನೆಯವರು ಯಾವ ದೇಶದ ಪರವಾಗಿದ್ದಾರೆ ಗೊತ್ತಿಲ್ಲ. ಅದ್ರ ಜೊತೆಗೆ ಏನಾದ್ರೂ ಆದ್ರೆ ನಮ್ಮ ದೇಶದವರಿಗೆ ನೋವಾಯ್ತು, ಸಾವಾಯ್ತು ಅಂತ ನೋವಾಗತ್ತೆ ಅನ್ನೊಂದು ಕಾಳಜಿ ಇರುವಂತ ಜಾಗದಲ್ಲಿ ನಾವಿರುವಂತದ್ದು. ಖಂಡಿತವಾಗಿಯೂ ಪಾಕಿಸ್ತಾನಕ್ಕೆ ಸಂದೇಶವನ್ನ ಕೊಟ್ಟಿದ್ದೇವೆ, ಯುದ್ಧ ವಿಮಾನಗಳ ಮೂಲಕ ಕೊಟ್ಟಿದ್ದೇವೆ, ನೌಕಾಪಡೆಯ ಮೂಲಕ ಕೊಟ್ಟಿದ್ದೇವೆ, ಭೂಮಾರ್ಗದ